ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆಪರೇಷನ್ ಸಿಂಧೂರದಲ್ಲಿ ಭಾರತ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದೆ. ಇದೀಗ ಮತ್ತೊಂದು ರಾಜತಾಂತ್ರಿಕ ಗೆಲುವು ಕೂಡ ಭಾರತದ ಪಾಲಿಗೆ ಸಿಕ್ಕಿದೆ. ಪಾಕ್ ವಶದಲ್ಲಿದ್ದಂಥ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ಯೋಧನ ಬಿಡುಗಡೆಯಾಗಿದೆ. ಪಾಕ್ BSF ಯೋಧನನ್ನ ವಶಕ್ಕೆ ಪಡೆದುಕೊಂಡಿತ್ತು. ಪೂರ್ಣಂ ಕುಮಾರ್ ಶಾರಾ ಬಿಡುಗಡೆಯಾಗಿದ್ದಾರೆ. ಪೂರ್ಣಂ ಕುಮಾರ್ ಶಾರಾ ಅವರನ್ನ ಪಾಕಿಸ್ತಾನದ ಗಡಿ ಒಳಗೆ ಪ್ರವೇಶ ಮಾಡಿದರು ಎನ್ನುವ ಕಾರಣಕ್ಕಾಗಿ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. 20 ದಿನಗಳ ಬಳಿಕ ಬಿಡುಗಡೆ ಮಾಡಿದೆ ಪಾಕಿಸ್ತಾನ. ವಾಘಾ ಅಟಾರಿ ಗಡಿಯ ಮೂಲಕ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ನಮ್ಮ ಯೋಧ. ಶಿಷ್ಟಾಚಾರದ ಪ್ರಕಾರ ಬಿಡುಗಡೆ ಮಾಡಿದೆ ಪಾಕಿಸ್ತಾನ. ಪಂಜಾಬಿನ ಫಿರೋಜ್ಪುರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಯೋಧ. ಏಪ್ರಿಲ್ 23ರಂದು ಅಚಾನಕ್ಕಾಗಿ ಗಡಿ ದಾಟಿದ್ದಂಥ ಯೋಧನ ಮೇಲೆ ಪಾಕಿಸ್ತಾನ ಇಂಥ ದೇಶದ ರೀತಿಯಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಏಪ್ರಿಲ್ 23ರಂದು ಅಚಾನಕ್ಕಾಗಿ ಗಡಿ ದಾಟಿದ್ರು ಯೋಧ. ಇವತ್ತು ಬೆಳಿಗ್ಗೆ 10:30ಕ್ಕೆ ಬಿಡುಗಡೆ ಮಾಡಿದೆ ಪಾಕಿಸ್ತಾನ. ವಾಘಾ ಅಟಾರಿ ಗಡಿಯ ಮೂಲಕ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಅದರ ಮೂಲಕ ಪೂರ್ಣಂ ಕುಮಾರ್ ಶಾ ಅವರ ಬಿಡುಗಡೆಯಾಗಿದೆ. ಇದೀಗ ಪಾಕಿಸ್ತಾನದ ಈ ನಡವಳಿಕೆ ಇದೆಯಲ್ಲ, ಭಾರತದ ಪಾಲಿಗೆ ಅದೊಂದು ರಾಜತಾಂತ್ರಿಕ ಗೆಲುವಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಚಾನಕ್ಕಾಗಿ ಯಾವುದೇ ದುರುದ್ದೇಶ ಇರಲಿಲ್ಲ, ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗಿರಲಿಲ್ಲ, ಮತ್ತೊಂದು ಮಗದೊಂದು ಅಲ್ಲಿ ಕೃತ್ಯ ನಡೆದಿರಲಿಲ್ಲ. ಅಚಾನಕ್ಕಾಗಿ ಗಡಿ ದಾಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಪಾಕಿಸ್ತಾನದ ಸರ್ಕಾರ ಭಾರತದ ಯೋಧನನ್ನು ವಶಕ್ಕೆ ಪಡೆದುಕೊಂಡಿತ್ತು. 20 ದಿನಗಳ ಕಾಲ ನಮ್ಮ ಯೋಧ ಪಾಕಿಸ್ತಾನದ ವಶದಲ್ಲಿದ್ದರು. ಇದೀಗ ವಾಪಸ್ಸಾಗಿದ್ದಾರೆ. ಇದೊಂದು ರಾಜತಾಂತ್ರಿಕ ಗೆಲುವು ನಮ್ಮ ಭಾರತದ ಪಾಲಿಗೆ.